Hi friends, welcome to ಕಲಿಯೋಣ. ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಕೋರ್ಸ್ನ ಮಾಡ್ಯೂಲ್ 3 SQL ಫಂಡಮೆಂಟಲ್ಸ್ ಟು ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ನಾವು ಈ ಕೋರ್ಸ್ನಲ್ಲಿ ಈಗಾಗಲೇ ಇಂಟ್ರೊಡಕ್ಷನ್ ಟು SQL ಹಾಗೆ SQL ಫಂಡಮೆಂಟಲ್ಸ್ 1 ಪಾರ್ಟ್ಸ್ ಅನ್ನ ಮುಗಿಸಿದ್ದೇವೆ. ಈ ವಿಡಿಯೋದಲ್ಲಿ SQL ಫಂಡಮೆಂಟಲ್ಸ್ 2 ನ ಕಲಿಯಲಿದ್ದೇವೆ. ನೀವು ಈಗಾಗಲೇ ಆ ಎರಡು ವಿಡಿಯೋಗಳನ್ನ ನೋಡದೇ ಇದ್ದಲ್ಲಿ ನೀವು ಆ ಎರಡು ವಿಡಿಯೋಗಳನ್ನ ನೋಡಿ SQL ಇಂಟ್ರೊಡಕ್ಷನ್ ಹಾಗೂ ಫಂಡಮೆಂಟಲ್ಸ್ ನ ಬಗ್ಗೆ ತಿಳ್ಕೊಂಡು ಈ ವಿಡಿಯೋವನ್ನ ನೋಡಬಹುದು. ನೀವು ಈ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ದಾದಲ್ಲಿ SQL ನ ಒಂದು ಕಂಪ್ಲೀಟ್ ಓವರ್ ವ್ಯೂ ನಿಮಗೆ ಸಿಗತ್ತೆ. ನೀವು ಕಲಿಯೋಣ.com ನಲ್ಲಿ ಈ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋನಲ್ಲಿ ನಾವು SQL ಸೆಲೆಕ್ಟ್ ಸ್ಟೇಟ್ಮೆಂಟ್, ಸೆಲೆಕ್ಟ್ ಡಿಸ್ಟಿಂಕ್ಟ್ ಸ್ಟೇಟ್ಮೆಂಟ್, ಕೌಂಟ್, SQL ಅಲಿಯಾಸ್ ಹಾಗೂ SQL ವೇರ್ ಕ್ಲಾಸ್ ನ ಬಗ್ಗೆ ತಿಳ್ಕೊತೀವಿ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ನಾವು ಹಾಕೋ ಎಲ್ಲ ಫ್ರೀ ಕಂಟೆಂಟ್ ಅನ್ನ ನಿಮಗೆ ಈಸಿಯಾಗಿ ಆಗ ತಲುಪಿಸಬಹುದು. ಹಾಗಿದ್ರೆ SQL ಫಂಡಮೆಂಟಲ್ಸ್ 2 ಪಾರ್ಟ್ ಅನ್ನ ಶುರು ಮಾಡೋಣ ಬನ್ನಿ. ಮೊದಲನೆಯದಾಗಿ ನಾವು SQL ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡೋದು ಹೇಗೆ ನೋಡೋಣ. SQL ಸೆಲೆಕ್ಟ್ ಸ್ಟೇಟ್ಮೆಂಟ್ is used to retrieve data from the database. ನಾವು ಈಗಾಗಲೇ SQL ಫಂಡಮೆಂಟಲ್ಸ್ 1 ವಿಡಿಯೋನಲ್ಲಿ SQL ಸ್ಟೇಟ್ಮೆಂಟ್ ಒಂದು ಡೇಟಾ ಕ್ವೆರಿ ಲ್ಯಾಂಗ್ವೇಜ್ ನ ಕಮಾಂಡ್ ಅಂತ ತಿಳ್ಕೊಂಡಿದ್ದೇವೆ. ಈ SQL ಸ್ಟೇಟ್ಮೆಂಟ್ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಡೇಟಾಬೇಸ್ ನಲ್ಲಿರೋ ಡೇಟಾವನ್ನ ರೀಡ್ ಮಾಡಲಿಕ್ಕೆ ನಾವು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಬಳಸ್ತೇವೆ. ಹಾಗಿದ್ರೆ ಈ ಸೆಲೆಕ್ಟ್ ಸ್ಟೇಟ್ಮೆಂಟ್ ನ ಸಿಂಟ್ಯಾಕ್ಸ್ ಹೇಗಿರುತ್ತೆ ನೋಡೋಣ. ಸೆಲೆಕ್ಟ್ ಕಾಲಮ್ 1, ಕಾಲಮ್ 2, ಅಪ್ ಟು ಕಾಲಮ್ n ಫ್ರಮ್ ಟೇಬಲ್ ನೇಮ್. ನಾವು ಒಂದು ಟೇಬಲ್ ನಿಂದ ಯಾವ್ಯಾವ ಕಾಲಮ್ ಡೇಟಾವನ್ನ ರೀಡ್ ಮಾಡಬೇಕು ಆ ಡೇಟಾವನ್ನ ನಾವು ಮೆನ್ಷನ್ ಮಾಡಿ ಪ್ರತಿಯೊಂದು ಕಾಲಮ್ ನಂತರ ಒಂದು ಕಾಮಾವನ್ನ ಹಾಕಿ ನಮ್ಗೆ ಎಷ್ಟು ಕಾಲಮ್ ಬೇಕೋ ಅಷ್ಟು ಕಾಲಮ್ ನ ಇಲ್ಲಿ ಎಂಟರ್ ಮಾಡಿ ಫ್ರಮ್ ಟೇಬಲ್ ನೇಮ್ ಆ ಟೇಬಲ್ ನೇಮ್ ಅನ್ನ ಕೊಟ್ರೆ ಆಗ ನಮ್ಗೆ ನಾವು ಇಲ್ಲಿ ಸ್ಪೆಸಿಫೈ ಮಾಡಿರೋ ಕಾಲಮ್ಸ್ ಡೇಟಾ ನಮಗೆ ಸಿಗತ್ತೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ನಾವು ಆ ಟೇಬಲ್ ನ ಪೂರ್ತಿ ಡೇಟಾ ಪ್ರತಿಯೊಂದು ಕಾಲಮ್ ನ ಡೇಟಾ ನೋಡ್ಬೇಕು ಅಂದಾಗ ಕಾಲಮ್ ನೇಮ್ಸ್ ಸ್ಪೆಸಿಫೈ ಮಾಡದೆ ಸ್ಟಾರ್ ಅಂತ ಸ್ಪೆಸಿಫೈ ಮಾಡಿದ್ರೆ ನಮಗೆ ಆ ಟೇಬಲ್ ನ ಕಂಪ್ಲೀಟ್ ಮಾಹಿತಿ ಸಿಗತ್ತೆ. ನಾವು SQL ಇಂಟ್ರೊಡಕ್ಷನ್ ವಿಡಿಯೋನಲ್ಲಿ ಒಂದು ಎಂಪ್ಲಾಯಿ ಟೇಬಲ್ ನ ಎಕ್ಸಾಂಪಲ್ ತಗೊಂಡಿದ್ವಿ. ಆ ಎಂಪ್ಲಾಯಿ ಟೇಬಲ್ ಹೀಗಿತ್ತು. ನಾವು ಈ ಎಂಪ್ಲಾಯಿ ಟೇಬಲ್ ಅನ್ನ ಯೂಸ್ ಮಾಡಿಕೊಂಡು ನಾವು ಕಲಿತ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಈಗ SQL ಡೆವಲಪರ್ ಟೂಲ್ ಅಲ್ಲಿ ರನ್ ಮಾಡಿ ಅದು ಹೇಗೆ ವರ್ಕ್ ಆಗತ್ತೆ, ಆ ಸಿಂಟ್ಯಾಕ್ಸ್ ಹೇಗೆ ಬರೆಯೋದು ಅಂತ ಕಲ್ತ್ಕೊಳ್ಳೋಣ. ಇದು ಆರಾಕಲ್ SQL ಡೆವಲಪರ್ ಟೂಲ್. ನಾನು ಆರಾಕಲ್ 11g ಡೇಟಾಬೇಸ್ ಹಾಗೆ ಆರಾಕಲ್ SQL ಡೆವಲಪರ್ ಟೂಲ್ ಅನ್ನ ನನ್ನ ಲ್ಯಾಪ್ಟಾಪ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. SQL ಇಂಟ್ರೊಡಕ್ಷನ್ ವಿಡಿಯೋನಲ್ಲಿ ಈ ಸಾಫ್ಟ್ವೇರ್ ಗಳನ್ನ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ನೀವು ಈ ಎರಡೂ ಸಾಫ್ಟ್ವೇರ್ ಗಳನ್ನ oracle.com ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಬಹುದು. ಈಗ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಹೇಗೆ ಉಪಯೋಗಿಸೋದು ಅಂತ ನೋಡೋಣ ಬನ್ನಿ.
ನಾನು ಆಗ್ಲೇ ಹೇಳಿದಾಗೆ ನಮ್ಮ ಹತ್ರ ಒಂದು ಎಂಪ್ಲಾಯಿ ಟೇಬಲ್ ಇದೆ. ಆ ಎಂಪ್ಲಾಯಿ ಟೇಬಲ್ ನ ಡೇಟಾವನ್ನ ನೋಡೋದು ಹೇಗೆ? ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಎಂಪ್ಲಾಯಿ, ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿರೋ ರನ್ ಸ್ಟೇಟ್ಮೆಂಟ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ಸ್ಟೇಟ್ಮೆಂಟ್ ರನ್ ಆಗತ್ತೆ. ಹಾಗೆ ನಿಮಗೆ ಕ್ವೇರಿ ರಿಸಲ್ಟ್ ಕೂಡ ಇಲ್ಲಿ ಕಾಣುತ್ತೆ. ನಾವು ಪಿಪಿಟಿ ನಲ್ಲಿ ನೋಡಿದ ಸೇಮ್ ಟೇಬಲ್ ಇಲ್ಲೂ ಕೂಡ ನೋಡಬಹುದು. ಈ ಟೇಬಲ್ ನಲ್ಲಿ 5 ಕಾಲಮ್ ಇದೆ: ಎಂಪ್ಲಾಯಿ ಐಡಿ, ಎಂಪ್ಲಾಯಿ ನೇಮ್, ಏಜ್, ಜೆಂಡರ್, ಸ್ಯಾಲರಿ. ಹಾಗೆ 4 ಎಂಪ್ಲಾಯಿ ಟಾಮ್, ಅನಿತಾ, ವಿಜಯ್ ಹಾಗೂ ಫಾತಿಮಾ ಅನ್ನೋ 4 ಎಂಪ್ಲಾಯಿ ಡೇಟಾ ಇದರಲ್ಲಿ ಇದೆ. ನೀವು ಗಮನಿಸಿದ್ರೆ ಇಲ್ಲಿ ಸೆಲೆಕ್ಟ್ ಸ್ಟಾರ್ ಅಂತ ಕೊಟ್ಟಿದ್ದೇನೆ. ಸೆಲೆಕ್ಟ್ ಸ್ಟಾರ್ ಅಂತ ಕೊಟ್ಟಾಗ ಆ ಡೇಟಾ ಬೇಸ್ ನ ಟೇಬಲ್ ನಲ್ಲಿ ಇರೋ ಪ್ರತಿಯೊಂದು ರೋ ಕೂಡ ವಿಸಿಬಲ್ ಆಗತ್ತೆ. ಹಾಗೆ ಎಲ್ಲಾ ಕಾಲಮ್ ನ ಡೇಟಾ ಕೂಡ ವಿಸಿಬಲ್ ಆಗತ್ತೆ. ಈಗ ನಾವು ಪ್ರತ್ಯೇಕ 1 ಅಥವಾ 2 ಕಾಲಮ್, ಆ ಟೇಬಲ್ ನಲ್ಲಿರೋ ಯಾವ್ದಾದ್ರು 2 ಕಾಲಮ್ ಡೇಟಾವನ್ನು ನೋಡ್ಬೇಕು ಅಂದ್ರೆ ಆ 2 ಕಾಲಮ್ ನೇಮ್ ನ ನಾನು ಮೆನ್ಷನ್ ಮಾಡ್ಬೇಕಾಗತ್ತೆ. ಸಪೋಸ್ ನಾನೀಗ ಎಂಪ್ಲಾಯಿ ನೇಮ್ ಮತ್ತೆ ಸ್ಯಾಲರಿಯನ್ನ ನೋಡ್ಬೇಕು ಅಂದ್ರೆ ಎಂಪ್ಲಾಯಿ ಟೇಬಲ್ ನಿಂದ ಸೆಲೆಕ್ಟ್ ಎಂಪ್ಲಾಯಿ ನೇಮ್ ಸ್ಯಾಲರಿ ಫ್ರಮ್ ಎಂಪ್ಲಾಯಿ ಹೀಗೆ ಕೊಟ್ಟು ರನ್ ಮಾಡಿದ್ರೆ ನನಗೆ ಎಂಪ್ಲಾಯಿ ಟೇಬಲ್ ನಲ್ಲಿರೋ ಎಂಪ್ಲಾಯಿ ನೇಮ್ ಹಾಗೆ ಸ್ಯಾಲರಿ ಕಾಲಮ್ ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ನಾನು ಇದರಿಂದ ಯಾವ ಎಂಪ್ಲಾಯಿದು ಸ್ಯಾಲರಿ ಎಷ್ಟಿದೆ ಅಂತ ನೋಡಬಹುದು. ಹಾಗೆ ನೀವು ಗಮನಿಸಿದ್ರೆ ನಾನು ಈ ಸ್ಟೇಟ್ಮೆಂಟ್ಸ್ ನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೀತಿದ್ದೀನಿ. ನಾನು ನಿಮ್ಗೆ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ ಹಾಗೆ SQL is not case sensitive. ಹಾಗಂದ್ರೆ ನಾವು SQL ಸ್ಟೇಟ್ಮೆಂಟ್ಸ್ ನ ಲೋವರ್ ಕೇಸ್ ನಲ್ಲೂ ಬರೀಬಹುದು, ಅಪ್ಪರ್ ಕೇಸ್ ನಲ್ಲೂ ಬರೀಬಹುದು. ನಾನು ಇಲ್ಲೊಂದು ಕ್ಲಿಯರ್ ಆಗಿ ಕಾಣ್ಲಿ ಅಂತ ಉದ್ದೇಶದಿಂದ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ನಾನು ನನ್ನ ಸ್ಟೇಟ್ಮೆಂಟ್ಸ್ ನ ಬರೀತಿದ್ದೀನಿ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋದು ಹಾಗಿದ್ರೆ ಸೆಲೆಕ್ಟ್ ಸ್ಟೇಟ್ಮೆಂಟ್ ನಮ್ಗೀಗ ಈ ಎಂಪ್ಲಾಯಿ ಟೇಬಲ್ ನಲ್ಲಿ ಎಂಪ್ಲಾಯಿ ನೇಮ್ ಮತ್ತೆ ಏಜ್ ಬೇಕಾಗಿದ್ರೆ ಸೆಲೆಕ್ಟ್ ಸ್ಪೇಸ್ ಎಂಪ್ಲಾಯಿ ನೇಮ್ ಏಜ್ ಅಂತ ಕೊಟ್ಟು ಫ್ರಮ್ ಎಂಪ್ಲಾಯಿ ಟೇಬಲ್ ನೇಮ್ ಅನ್ನು ಕೊಟ್ಟು ಈ ಸ್ಟೇಟ್ಮೆಂಟ್ ಅನ್ನ ಸೆಲೆಕ್ಟ್ ಮಾಡಿ ರನ್ ಸ್ಟೇಟ್ಮೆಂಟ್ ಕೊಟ್ರೆ ಎಂಪ್ಲಾಯಿ ನೇಮ್ ಮತ್ತೆ ಅವರ ಏಜ್ ಕಾಲಮ್ಸ್ ಡಿಸ್ಪ್ಲೇ ಆಗುತ್ತೆ. Select distinct. Select distinct is used to return only the distinct values from a table. ಕೆಲವೊಮ್ಮೆ ನಮ್ಮ ಡೇಟಾಬೇಸ್ ಟೇಬಲ್ ನಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಸಹ ಇರ್ತವೆ. ನಾವು ಆ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಬೇಡ, ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಅಂದ್ರೆ ಡಿಫರೆಂಟ್ ವ್ಯಾಲ್ಯೂಸ್, ಬರೀ ಡಿಫರೆಂಟ್ ಆಗಿರೋ ವ್ಯಾಲ್ಯೂಸ್ ನ ಮಾತ್ರ ನೋಡ್ಬೇಕು ಅಂತಂದ್ರೆ ಈ ಸೆಲೆಕ್ಟ್ ಡಿಸ್ಟಿಂಕ್ಟ್ ನ ಯೂಸ್ ಮಾಡ್ತೀವಿ. ಹಾಗೆ ಸೆಲೆಕ್ಟ್ ಡಿಸ್ಟಿಂಕ್ಟ್ ನ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಸೆಲೆಕ್ಟ್ ಡಿಸ್ಟಿಂಕ್ಟ್ ಕಾಲಮ್ 1, ಕಾಲಮ್ 2 ಅಪ್ ಟು ಕಾಲಮ್ n ಫ್ರಮ್ ಟೇಬಲ್ ನೇಮ್. ನಾವು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ನೋಡಿದ್ವಿ. ಸೆಲೆಕ್ಟ್ ಸ್ಟೇಟ್ಮೆಂಟ್ ಗೆ ಸೆಲೆಕ್ಟ್ ಪಕ್ಕ ಡಿಸ್ಟಿಂಕ್ಟ್ ಅನ್ನ ಹಾಕಿದ್ರೆ ಅದು ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಅನ್ನ ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ಹಾಗೆ ಸೆಲೆಕ್ಟ್ ಡಿಸ್ಟಿಂಕ್ಟ್ ಫ್ರಮ್ ಟೇಬಲ್ ನೇಮ್ ಅಂತ ಕೊಟ್ರೆ ಆ ಟೇಬಲ್ ಇರೋ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅನ್ನ ಅದು ತೋರಿಸೋದಿಲ್ಲ, ಬರೀ ಡಿಫರೆಂಟ್ ಆಗಿರೋ ರೋಸ್ ಅನ್ನ ಮಾತ್ರ ತೋರಿಸುತ್ತೆ. ಹಾಗಿದ್ರೆ ನಾವು ಎಂಪ್ಲಾಯಿ ಟೇಬಲ್ ಎಕ್ಸಾಂಪಲ್ ನಲ್ಲಿ ಇಲ್ಲೂ ನೋಡೋಣ. ಈ ಎಕ್ಸಾಂಪಲ್ ನಲ್ಲಿ ತಗೊಂಡಿರೋ ಎಂಪ್ಲಾಯಿ ಟೇಬಲ್ ನಲ್ಲಿ ಯಾವುದೇ ಡೂಪ್ಲಿಕೇಟ್ ರೋಸ್ ಇಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ನೊಂದು 004 ಫಾತಿಮಾ 45 F
45,000 ಅಂತ ಇನ್ನೊಂದು ರೋ ಇದ್ರೆ ಅದು ಡೂಪ್ಲಿಕೇಟ್ ರೋ ಆಗಿರೋದು. ಆದ್ರೆ ಈ ಎಕ್ಸಾಂಪಲ್ ನಲ್ಲಿ ಆ ತರದ ಯಾವುದೇ ಡೂಪ್ಲಿಕೇಟ್ ರೋ ಇಲ್ಲ. ಹಾಗಾಗಿ ಈ ಸೆಲೆಕ್ಟ್ ಡಿಸ್ಟಿಂಕ್ಟ್ ನ ಹೇಗೆ ನಾವು ಡೇಟಾಬೇಸ್ ಅಲ್ಲಿ ರನ್ ಮಾಡೋದು ಈ ಟೇಬಲ್ಗೆ ಅಂತ ನೋಡೋಣ. ಯಾವ ರೀತಿ ಹೆಲ್ಪ್ ಆಗುತ್ತೆ ಸೆಲೆಕ್ಟ್ ಡಿಸ್ಟಿಂಕ್ಟ್. ಇಲ್ಲಿ ನೀವು ಗಮನಿಸಿದ್ರೆ ಜೆಂಡರ್ ನೋಡಿದ್ರೆ MF ಅನ್ನೋದು M ಅನ್ನೋದು 2 ಇದೆ, F ಅನ್ನೋದು 2 ಇದೆ. ಹಾಗಿದ್ರೆ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಯಾವುದು ಈ ರೋ ನಲ್ಲಿ? ನಾವ್ ಇದನ್ನ ನೋಡ್ಬೇಕಿದ್ರೆ ಇಲ್ಲಿ ನಿಮ್ಗೆ ಟೇಬಲ್ ಕಾಣ್ತದೆ. ಸೊ ನಾನು ಹೊಸದಾಗಿ ಸೆಲೆಕ್ಟ್ ಡಿಸ್ಟಿಂಕ್ಟ್ ಜೆಂಡರ್ ಫ್ರಮ್ ಎಂಪ್ಲಾಯಿ ಈ ಕ್ವೇರಿಯನ್ನ ರನ್ ಮಾಡಿದ್ರೆ ನಿಮಗೆ ಎರಡೇ ವ್ಯಾಲ್ಯೂಸ್ ಬಂತು, M ಅಂಡ್ F. ಮೇಲ್ ಹಾಗೂ ಫಿಮೇಲ್ ಅನ್ನೋದು ಎರಡೇ ವ್ಯಾಲ್ಯೂಸ್ ಇದ್ದಿದ್ದು ಈ ಟೇಬಲ್ ನ ಗಮನಿಸಿದ್ರೆ. ಸೊ ನಿಮ್ಗೆ ಈ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಮಾತ್ರ ಡಿಸ್ಪ್ಲೇ ಆಯ್ತು, M ಅಂಡ್ F. ಸೊ ಈ ಕಾರಣಕ್ಕೆ ನಾವು ಸೆಲೆಕ್ಟ್ ಡಿಸ್ಟಿಂಕ್ಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೇವೆ. ಸೆಲೆಕ್ಟ್ ಕೌಂಟ್. Select count function is used to return number of rows in a query. ನಾವು ಈ ಸೆಲೆಕ್ಟ್ ಕೌಂಟ್ ಅನ್ನ ಒಂದು ಟೇಬಲ್ ನಲ್ಲಿ ಎಷ್ಟು ರೋಸ್ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಯೂಸ್ ಮಾಡ್ತೇವೆ. ಹಾಗಿದ್ರೆ ಈ ಸೆಲೆಕ್ಟ್ ಕೌಂಟ್ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಕೌಂಟ್ ಆಫ್ ಸ್ಟಾರ್ ಅಂತ ಕೊಟ್ರೆ ಆ ಟೇಬಲ್ ನಲ್ಲಿರೋ ಪ್ರತಿಯೊಂದು ರೋಸ್ ನ ಕನ್ಸಿಡರ್ ಮಾಡಿ ಎಷ್ಟು ರೋಸ್ ಇದೆ ಆ ಟೇಬಲ್ ನಲ್ಲಿ ಅಥವಾ ಎಷ್ಟು ರೆಕಾರ್ಡ್ಸ್ ಇದೆ ಆ ಟೇಬಲ್ ನಲ್ಲಿ ಅಂತ ಈ ಸ್ಟೇಟ್ಮೆಂಟ್ ತಿಳಿಸ್ಕೊಡುತ್ತೆ. ಸೆಲೆಕ್ಟ್ ಕೌಂಟ್ ಆಫ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್ ಅಂತ ಕೊಟ್ರೆ ಆ ಒಂದು ಕಾಲಮ್ ನಾವ್ ಏನ್ ಮೆನ್ಷನ್ ಮಾಡಿರ್ತೀವಿ ಈ ಕಾಲಮ್, ಆ ಕಾಲಮ್ ನಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅಂತ ತಿಳಿಸ್ಕೊಡುತ್ತೆ. ಸೊ ಹಾಗಿದ್ರೆ ಇದನ್ನು ರನ್ ಮಾಡಿ ನೋಡೋಣ. ಈ ಎಂಪ್ಲಾಯಿ ಟೇಬಲ್ ನಲ್ಲಿ ನಮಗ್ ಕಾಣ್ತಿರೋ ಹಾಗೆ 1, 2, 3, 4 ರೋ ಇದೆ. ಅದನ್ನೇ ನಮ್ಮ ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಸ್ಟೇಟ್ಮೆಂಟ್ ಹೇಗೆ ಡಿಸ್ಪ್ಲೇ ಮಾಡುತ್ತೆ ನೋಡೋಣ. ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ಅಂತ ಕೊಟ್ಟು ಈ ಸ್ಟೇಟ್ಮೆಂಟ್ ಅನ್ನು ನಾನು ಸೆಲೆಕ್ಟ್ ಮಾಡಿ ರನ್ ಮಾಡಿದ್ರೆ ಕೌಂಟ್ ಆಫ್ ಸ್ಟಾರ್ ಈಸ್ 4. ಅಂದ್ರೆ ಈ ಟೇಬಲ್ ನಲ್ಲಿ 4 ರೋಸ್ ಇದೆ ಅಥವಾ 4 ರೆಕಾರ್ಡ್ಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ನಾವ್ ಯಾವ್ದಾದ್ರು ಒಂದು ಕಾಲಮ್ ನ ಸೆಲೆಕ್ಟ್ ಮಾಡಿದ್ರೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕಾಲಮ್ ನಾನು ಸೆಲೆಕ್ಟ್ ಕೌಂಟ್ ಆಫ್ ಎಂಪ್ಲಾಯಿ ID, ಎಷ್ಟು ಎಂಪ್ಲಾಯಿ ID ಇದೆ ಈ ಟೇಬಲ್ ನಲ್ಲಿ ಅಂತ ನೋಡೋ ಹಾಗಿದ್ರೆ ಕೌಂಟ್ ಆಫ್ ಎಂಪ್ಲಾಯಿ ID ಫ್ರಮ್ ಎಂಪ್ಲಾಯಿ ಅಂತ ಕೊಟ್ಟು ಈ ಸ್ಟೇಟ್ಮೆಂಟ್ ಅನ್ನ ರನ್ ಮಾಡಿದ್ರೆ ಕೌಂಟ್ ಆಫ್ ಎಂಪ್ಲಾಯಿ ID ಈಸ್ 4 ಅಂತ ತೋರಿಸುತ್ತೆ. ನಾವು ರನ್ ಮಾಡಿದ್ರೆ ಇಲ್ಲಿ ನೋಡಿದ್ರೆ ನಿಮ್ಗೆ 1, 2, 3, 4 ಎಂಪ್ಲಾಯಿ IDs ಇದೆ. ಸೊ ಹಾಗಾಗಿ ಕೌಂಟ್ ಆಫ್ ಎಂಪ್ಲಾಯಿ ID ಫ್ರಮ್ ಎಂಪ್ಲಾಯಿ ಕೂಡ ನಮ್ಗೆ 4 ಎಂಪ್ಲಾಯಿ ID ಇದೆ ಅಂತ ತೋರಿಸ್ಕೊಟ್ಟಿದೆ. ಸೊ ಹೀಗೆ ನಾವು ಸೆಲೆಕ್ಟ್ ಆಫ್ ಕೌಂಟ್ ಫಂಕ್ಷನ್ ನ ಯೂಸ್ ಮಾಡ್ತೇವೆ. ಸೆಲೆಕ್ಟ್ ಕೌಂಟ್ ಆಫ್ ಡಿಸ್ಟಿಂಕ್ಟ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್. ಹಾಗಿದ್ರೆ ಡಿಸ್ಟಿಂಕ್ಟ್ ಕಾಲಮ್ಸ್ ವ್ಯಾಲ್ಯೂಸ್ ಯಾವ್ದ್ಯಾವ್ದು ಆ ಪರ್ಟಿಕ್ಯುಲರ್ ಕಾಲಮ್ ನಲ್ಲಿ ಅಂತ ನೋಡೋ ಹಾಗಿದ್ರೆ ನಾವು ಸೆಲೆಕ್ಟ್ ಕೌಂಟ್ ಆಫ್ ಡಿಸ್ಟಿಂಕ್ಟ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್ ಅನ್ನ ರನ್ ಮಾಡ್ಬೇಕಾಗತ್ತೆ. ಅದು ಹೇಗೆ? ಎಷ್ಟು ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಇದೆ? ಮತ್ತೆ ನಾವು ಈ ಟೇಬಲ್ ನ ನೋಡೋ ಹಾಗಿದ್ರೆ ನಮ್ಗೆ ಈ ಟೇಬಲ್ ನಲ್ಲಿ ಸಿಗೋ ಎಕ್ಸಾಂಪಲ್ ಜೆಂಡರ್. ನಿಮಗ್ ಗೊತ್ತಿರೋ ಹಾಗೆ ಮೇಲ್ ಅಂಡ್ ಫಿಮೇಲ್ M ಅಂಡ್ F 2 ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಇದೆ. ಸೊ ಹಾಗಿದ್ರೆ ಈ ಸೆಲೆಕ್ಟ್ ಕೌಂಟ್ ಆಫ್ ಡಿಸ್ಟಿಂಕ್ಟ್
ಜೆಂಡರ್ ಫ್ರಮ್ ಎಂಪ್ಲಾಯಿ. ಈ ಕ್ವೇರಿಯನ್ನು ರನ್ ಮಾಡಿದ್ರೆ ನಮಗೆ ರಿಸಲ್ಟ್ ಅಲ್ಲಿ 2 ಅಂತ ತೋರ್ಸತ್ತೆ, ವಿಚ್ ಇಸ್ ಕರೆಕ್ಟ್. ಯಾಕಂದ್ರೆ ನಮಗೆ ಜೆಂಡರ್ ಕಾಲಮ್ ಅಲ್ಲಿ ಇರೋದೇ 2 ಡಿಸ್ಟಿಂಕ್ಟ್ ವ್ಯಾಲ್ಯೂಸ್, ಅಂದ್ರೆ ಡಿಫರೆಂಟ್ ವ್ಯಾಲ್ಯೂಸ್, ಒಂದು ಮೇಲ್ ಇನ್ನೊಂದು ಫಿಮೇಲ್. ಸೊ ಹಾಗಾಗಿ ಇದನ್ನು ರನ್ ಮಾಡಿದಾಗ ಆಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನಮಗೆ 2 ಅಂತ ತೋರ್ಸತ್ತೆ. ಸೊ ನಾವು ಸೆಲೆಕ್ಟ್ ಡಿಸ್ಟಿಂಕ್ಟ್ ಕೌಂಟ್ಗೆ ಸೆಲೆಕ್ಟ್ ಕೌಂಟ್ಗೆ ಇದೇ ಟೇಬಲ್ ಅನ್ನ ಉಪಯೋಗಿಸ್ಕೊಂಡಿದ್ವಿ. SQL alias. An alias name is a temporary name given to a column or a table in a query. ಒಂದು ಕಾಲಮ್ ನೇಮ್ಗೆ ನಾವೊಂದು ಟೆಂಪರರಿ ನೇಮ್ ಅನ್ನ ಕೊಟ್ರೆ ಅಥವಾ ಒಂದು ಅಡ್ಡ ಹೆಸರು ಅಂತ ಹೇಳ್ಬೋದು, ಒಂದು ಅಲಿಯಾಸ್ ಹೆಸರನ್ನ ಕೊಟ್ರೆ ಅದನ್ನ ನಾವು SQL ಭಾಷೆಯಲ್ಲಿ ಅಲಿಯಾಸ್ ಅಂತ ಕರಿತೀವಿ. ನಾವು ಈ ಅಲಿಯಾಸ್ ನ ಒಂದು ಕಾಲಮ್ ಆದ್ರೂ ಕೊಡಬಹುದು ಅಥವಾ ಒಂದು ಟೇಬಲ್ಗೂ ಕೊಡಬಹುದು. ನಾವು ಯಾತಕ್ಕೆ ಅಲಿಯಾಸ್ ನ ಉಪಯೋಗಿಸ್ತೀವಿ ಅಂದ್ರೆ, ಕೆಲವೊಮ್ಮೆ ಕಾಲಮ್ ನೇಮ್ಸ್ ತುಂಬಾ ಓದ್ಲಿಕ್ಕೆ ಅಷ್ಟು ರೀಡಬಿಲಿಟಿ ಇರೋದಿಲ್ಲ, ತುಂಬಾ ಕಷ್ಟ ಇರತ್ತೆ ಓದೋದು, ಯಾರು ಯೂಸರ್ಸ್ಗೆ ಅದು ಅರ್ಥ ಆಗೋದಿಲ್ಲ, ಸಿಂಪಲ್ ಭಾಷೆಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಆ ಕಾಂಪ್ಲೆಕ್ಸ್ ನೇಮ್ ಅನ್ನ ಒಂದು ಸಿಂಪಲ್ ನೇಮ್ ಕೊಡ್ಲಿಕ್ಕೋಸ್ಕರ ನಾವು ಅಲಿಯಾಸ್ ನ ಯೂಸ್ ಮಾಡ್ತೇವೆ. ಸೊ ಅಲಿಯಾಸ್ ಸಿಂಟೆಕ್ಸ್ ಹೇಗಿರುತ್ತೆ? ಸೆಲೆಕ್ಟ್ ಕಾಲಮ್ ಆಸ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್. ನಾವು ಈ ಟೇಬಲ್ ನಲ್ಲಿರೋ ಒಂದು ಕಾಲಮ್ ನ ತಗೊಂಡು ಅದಕ್ಕೆ ಆಸ್ ಅಂತ ಒಂದು ಅಲಿಯಾಸ್ ನೇಮ್ ನ ಕೊಟ್ಟು ಫ್ರಮ್ ಟೇಬಲ್ ನೇಮ್ ಅಂತ ರನ್ ಮಾಡಿದ್ರೆ ಈ ಕಾಲಮ್ದು ಅಲಿಯಾಸ್ ನೇಮ್ ನಮಗೆ ರಿಸಲ್ಟ್ಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಸ್ಪೇಸ್ ಟೇಬಲ್ ನೇಮ್. ಇದು ಈ ಟೇಬಲ್ ನೇಮ್ ಗ್ರೀನ್ ಅಲ್ಲಿ ಕಾಣ್ತಿರೋದು ಅಲಿಯಾಸ್ ನೇಮ್. ಸೊ ಕಾಲಮ್ಗೆ ನಾವು ಅಲಿಯಾಸ್ ಕೊಡುವಾಗ ಕಾಲಮ್ ಆಸ್ ಕಾಲಮ್ ನೇಮ್. ಈ ಕಾಲಮ್ ನೇಮ್ ರೀಡಬಿಲಿಟಿ, ನಿಮಗೆ ಯಾವ ತರ ಸೂಕ್ತವಾದ ಹೆಸರು ಬೇಕೋ ಆ ಹೆಸರನ್ನ ಇಲ್ಲಿ ಕೊಡ್ಬೋದು. ಅದೇ ಟೇಬಲ್ಗೆ ಕೊಡುವಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಸ್ಪೇಸ್ ಕೊಟ್ಟು ನಿಮಗೆ ರೀಡಬಿಲಿಟಿ ಈಸಿಯಾಗಿ ಇರುವಂತದ್ದು ಯಾವ ಟೇಬಲ್ ನೇಮ್ ಬೇಕೋ ಅದನ್ನ ಇಲ್ಲಿ ನೀವು ಕೊಡಬಹುದು. ಸೊ ಹಾಗಿದ್ರೆ ಇದನ್ನು SQL ಡೆವಲಪರ್ ಅಲ್ಲಿ ನೋಡೋಣ ಬನ್ನಿ. ಈಗ ಸೆಲೆಕ್ಟ್ ಸ್ಯಾಲರಿ ಫ್ರಮ್ ಎಂಪ್ಲಾಯಿ ಈ ಎಕ್ಸಾಂಪಲ್ ತಗೊಂಡ್ರೆ ರನ್ ಮಾಡ್ತೀನಿ. ಇದನ್ನ ರನ್ ಮಾಡಿದ್ರೆ ನಮಗೆ ಸ್ಯಾಲರಿ ವ್ಯಾಲ್ಯೂಸ್ ಬರ್ತಿದೆ. ಅದೇ ನಿಮಗೆ ಸಪೋಸ್ ಸ್ಯಾಲರಿ ಬೇಡ, ಸ್ಯಾಲರಿಯ ಹೆಸರನ್ನ ಚೇಂಜ್ ಮಾಡ್ತೀನಿ ಅಂತಂದ್ರೆ ಸ್ಯಾಲರಿ ಆಸ್ ಸ್ಯಾಲರಿ ಅಮೌಂಟ್ ಫ್ರಮ್ ಎಂಪ್ಲಾಯಿ. ಇದನ್ನ ರನ್ ಮಾಡಿದ್ರೆ ನೀವು ಗಮನಿಸಬಹುದು, ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಸ್ಯಾಲರಿ ಅಂತಿತ್ತು, ನಾವು ಇದಕ್ಕೊಂದು ಅಲಿಯಾಸ್ ನೇಮ್ ಕೊಟ್ಟಿದ್ದೀವಿ, ಸ್ಯಾಲರಿ ಈಗ ಸ್ಯಾಲರಿ ಅಮೌಂಟ್ ಅಂತ ಕೊಟ್ಟಿದ್ದೀವಿ. ಅದನ್ನ ರನ್ ಮಾಡಿದ್ರೆ ನಾವು ಸ್ಯಾಲರಿ ಬದಲಾಗಿ ಈಗ ಸ್ಯಾಲರಿ ಅಮೌಂಟ್ ಅಂತ ಬರ್ತಿದೆ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ಸೆಲೆಕ್ಟ್ ಎಂಪ್ಲಾಯಿ ನೇಮ್ ಆಸ್. ಎಂಪ್ಲಾಯಿ ನೇಮ್ ತುಂಬಾ ಉದ್ದ ಆಯ್ತು, ನನಗೆ ನೇಮ್ ಅಷ್ಟೇ ಸಾಕು ಅಂತಿದ್ರೆ ಎಂಪ್ಲಾಯಿ ನೇಮ್ ಅಂತ ಕೊಡಕ್ ಹೋದ್ರೆ ಅದು ನೇಮ್ ಅನ್ನೋದು ಕೀವರ್ಡ್, ಸೊ ಹಾಗಾಗಿ ಅದು ಬ್ಲೂ ಅಲ್ಲಿ ಬರ್ತಿದೆ. ನಾವು ನೇಮ್ ಬದಲು EMP_ ನೇಮ್ ಅಂತ ಕೊಟ್ಟು ಫ್ರಮ್ ಎಂಪ್ಲಾಯಿ ಈಗ ರನ್ ಮಾಡಿದ್ರೆ ನಮಗೆ EMP ನೇಮ್ ಅಂತ ಬರ್ತಿದೆ. ಸೊ ಈಗ ಕಾಲಮ್ಗೆ ನಾವು ಅಲಿಯಾಸ್ ನೇಮ್ ಕೊಡೋದು ಹೇಗೆ ಗೊತ್ತಾಯ್ತು. ಹಾಗಿದ್ರೆ ಟೇಬಲ್ಗೆ ಅಲಿಯಾಸ್ ನೇಮ್ ಕೊಡೋದು ಹೇಗೆ? ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ಸ್ಪೇಸ್ ಕೊಟ್ಟು ಇದಕ್ಕೆ ಬೇಕಾದ್ರೆ ಎಂಪ್ಲಾಯಿ ಅಂಡರ್ಸ್ಕೋರ್ ಟೇಬಲ್
ಅಂತ ಕರಿಬಹುದು. ನಿಮಗೆ ಈ ಟೇಬಲ್ಗೆ ಅಲಿಯಾಸ್ ನೇಮ್ ಕೊಟ್ರೆ ಏನ್ ಯೂಸು ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ನಾವು ಜಾಯಿನ್ಸ್ ಬಗ್ಗೆ ಮಾತಾಡಿದಾಗ ನಿಮಗೆ ಇದರ ಮಹತ್ವ ಗೊತ್ತಾಗತ್ತೆ. ಸದ್ಯಕ್ಕೆ ಇದರ ಸಿಂಟ್ಯಾಕ್ಸ್ ನ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಹೇಳ್ತೀನಿ. ಹಾಗಿದ್ರೆ ಸೀಕ್ವಲ್ ವೇರ್ ಕ್ಲಾಸ್ ನ ಬಗ್ಗೆ ನೋಡೋಣ ಬನ್ನಿ. ವೇರ್ ಕ್ಲಾಸ್ ಇಸ್ ಯೂಸ್ ಟು ಫಿಲ್ಟರ್ ರೆಕಾರ್ಡ್ಸ್ ಬೇಸ್ಡ್ ಆನ್ ಅ ಕಂಡೀಷನ್. ನಾವು ಈ ವೇರ್ ಕ್ಲಾಸ್ ನ ಟೇಬಲ್ ನಲ್ಲಿರೋ ರೆಕಾರ್ಡ್ಸ್ ನ ಫಿಲ್ಟರ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಮೇಲೆ ನಾವು ಒಂದು ಟೇಬಲ್ ನಲ್ಲಿರೋ ಡೇಟಾನ ಫಿಲ್ಟರ್ ಮಾಡಬೇಕು, ಅಥವಾ ಕೆಲವೊಂದೇ ರೋಸ್ ನ ನೋಡ್ಬೇಕು, ನಮ್ಗೆ ಎಲ್ಲಾ ಡೇಟಾ ಬೇಡ, ನನಗೊಂದು ಪರ್ಟಿಕ್ಯುಲರ್ ಕಂಡೀಷನ್ ಮೇಲೆ ಒಂದು ನಂಬರ್ ಆಫ್ ರೆಕಾರ್ಡ್ಸ್ ನ ನೋಡ್ಬೇಕು ಅಂದ್ರೆ ನಾವು ವೇರ್ ಕ್ಲಾಸ್ ನ ಫಿಲ್ಟರಿಂಗ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ತೀವಿ. ಆದ್ರೆ ವೇರ್ ಕ್ಲಾಸ್ ನ ಸಿಂಟ್ಯಾಕ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ. ಸೆಲೆಕ್ಟ್ ಕಾಲಮ್ 1, ಕಾಲಮ್ 2 ಫ್ರಮ್ ಟೇಬಲ್ ನೇಮ್. ಇದು ಸೆಲೆಕ್ಟ್ ಕ್ಲಾಸ್ ತರನೇ ಇದೆ. ಜೊತೆಗೆ ನಾವು ಟೇಬಲ್ ನೇಮ್ ಆದ್ಮೇಲೆ ಒಂದು ವೇರ್ ಅಂತ ಕೀವರ್ಡ್ ಕೊಟ್ಟು ಆ ಕಂಡೀಷನ್ ಅನ್ನ ಮೆನ್ಷನ್ ಮಾಡ್ತೇವೆ. ನಾವು ಪೂರ್ತಿ ಟೇಬಲ್ ನೇ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. ವೇರ್ ಅನ್ನೋದು ಕೀವರ್ಡ್ ಆಗತ್ತೆ. ವೇರ್ ಅಂತ ಮೆನ್ಷನ್ ಮಾಡಿ ನಾವು ಯಾವ ಕಂಡೀಷನ್ ಮೇಲೆ ರೆಕಾರ್ಡ್ಸ್ ನ ಫಿಲ್ಟರ್ ಮಾಡಬೇಕು ಆ ಕಂಡೀಷನ್ ಅನ್ನ ಕೊಡ್ತೇವೆ. ಹಾಗಿದ್ರೆ ಅದನ್ನು ನೋಡೋಣವಾ? ಅದಕ್ ಮುಂಚೆ ನಾವು ವೇರ್ ಕ್ಲಾಸ್ ನಲ್ಲಿ ಯೂಸ್ ಮಾಡೋ ಆಪರೇಟರ್ಸ್ ಆದ್ರೂ ಯಾವ್ದ್ಯಾವ್ದು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಈ ಆಪರೇಟರ್ಸ್ ನ ಬಗ್ಗೆ ಹಿಂದಿನ ಸೀಕ್ವಲ್ ಫಂಡಮೆಂಟಲ್ಸ್ 1 ನಲ್ಲಿ ತಿಳ್ಕೊಂಡಿದ್ವಿ. ಆಪರೇಟರ್ಸ್ ನಲ್ಲಿ ಅರಿಥಮೆಟಿಕ್ ಆಪರೇಟರ್ಸ್, ಕಂಪ್ಯಾರಿಸನ್ ಆಪರೇಟರ್ಸ್ ಹಾಗೆ ಲಾಜಿಕಲ್ ಆಪರೇಟರ್ಸ್ ಇರತ್ತೆ. ನಾವು ಈ ವೇರ್ ಕ್ಲಾಸ್ ನಲ್ಲಿ ಕಂಪ್ಯಾರಿಸನ್ ಆಪರೇಟರ್ಸ್ ಹಾಗೆ ಲಾಜಿಕಲ್ ಆಪರೇಟರ್ಸ್ ಗಳನ್ನ ಬಳಸಬಹುದು. ಹಾಗಿದ್ರೆ ಈ ಆಪರೇಟರ್ಸ್ ಗಳನ್ನ ನಮ್ ವೇರ್ ಕ್ಲಾಸ್ ಅಲ್ಲಿ ಬಳಸ್ಕೊಂಡು ರೆಕಾರ್ಡ್ಸ್ ನ ಫಿಲ್ಟರ್ ಹೇಗ್ ಮಾಡೋದು ನೋಡೋಣ ಬನ್ನಿ. ನೀವಿಲ್ಲಿ ಎಂಪ್ಲಾಯಿ ಟೇಬಲ್ ನ ನೋಡ್ತಿದೀವಿ. ಅದೇ ಎಂಪ್ಲಾಯಿ ಟೇಬಲ್ ಎಕ್ಸಾಂಪಲ್ ತಗೊಂಡು ಒಂದು ಸಣ್ಣ ವೇರ್ ಕ್ಲಾಸ್ ನ ಅಪ್ಲೈ ಮಾಡಿ ನೋಡೋಣ ಬನ್ನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ವೇರ್. ನಿಮಗೆ ಬರೀ ಜೆಂಡರ್ ಮೇಲ್ ಇರೋದು ಮಾತ್ರ ಬೇಕು ಅಂತಂದ್ರೆ ಈಕ್ವಲ್ ಟು ಸಿಂಗಲ್ ಕೋಟ್ಸ್ ಅಲ್ಲಿ ಅಂತ ಹಾಕಿದ್ರೆ ಇದನ್ನ ರನ್ ಮಾಡ್ತೀನಿ ನೋಡಿ. ಸದ್ಯಕ್ಕೆ ಎಂಪ್ಲಾಯಿ ಟೇಬಲ್ ಅಲ್ಲಿ 4 ರೆಕಾರ್ಡ್ ಇದೆ. ಇದನ್ನ ರನ್ ಮಾಡಿದಾಗ ನನಗೆ ಬರೀ ಜೆಂಡರ್ ಇರುವಂತ ಎಂಪ್ಲಾಯಿ ಡೀಟೇಲ್ಸ್ ಮಾತ್ರ ಬಂತು. ಅದೇ ನ ಎಫ್ ಅಂತ ಚೇಂಜ್ ಮಾಡಿದ್ರೆ ಬರೀ ಫಿಮೇಲ್ ಎಂಪ್ಲಾಯಿ ಡೀಟೇಲ್ಸ್ ಮಾತ್ರ ಬರುತ್ತೆ. ಹಾಗಿದ್ರೆ ನನಗೆ ಜೆಂಡರ್ ಬೇಡ, ಬೇರೆ ಯಾವ್ದಾದ್ರು ಕಾಲಮ್ ಮೇಲೆ ಫಿಲ್ಟರ್ ಹಾಕ್ಬೇಕು ಅಂತಂದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ. ನೀವೊಂದು ಪರ್ಟಿಕ್ಯುಲರ್ ಎಂಪ್ಲಾಯಿ ಒಬ್ಬರದೇ ನೋಡ್ಬೇಕು ಅಂತಂದ್ರೆ ವೇರ್ ಎಂಪ್ಲಾಯಿ ಅಂಡರ್ಸ್ಕೋರ್ ನೇಮ್. ಅದು ಯಾವ ಕಾಲಮ್ ಮೇಲೆ ಫಿಲ್ಟರ್ ಹಾಕ್ಬೇಕು ಆ ಕಾಲಮ್ ನೇಮ್ ನ ಹಾಕಿ ಸಿಂಗಲ್ ಕೋಟ್ಸ್ ಅಲ್ಲಿ ಆ ವ್ಯಾಲ್ಯೂ ಅನ್ನ ಕೊಡಬೇಕು. ನೀವು ಸಪೋಸ್ ಬರೀ ಅನಿತಾದು ಡೀಟೇಲ್ಸ್ ನೋಡ್ಬೇಕು ಅಂದ್ರೆ ವೇರ್ ಎಂಪ್ಲಾಯಿ ನೇಮ್ ಇಸ್ ಈಕ್ವಲ್ ಟು ಅನಿತಾ ಅಂತ ಕೊಟ್ಟು ನೀವು ಈ ಸ್ಟೇಟ್ಮೆಂಟ್ ಅನ್ನ ರನ್ ಮಾಡಿದ್ರೆ ಬರೀ ಅನಿತಾಗೆ ಸಂಬಂಧಪಟ್ಟಿರೋ ರೆಕಾರ್ಡ್ ನಿಮ್ಗೆ ಸಿಗತ್ತೆ. Where clause is not only used with select, it is also used in update delete statements. ನಾವು ವೇರ್ ಕ್ಲಾಸ್ ನ ಬರೀ ಸೆಲೆಕ್ಟ್ ಸ್ಟೇಟ್ಮೆಂಟ್ ಜೊತೆ ಅಷ್ಟೇ ಅಲ್ಲ, ಅಪ್ಡೇಟ್ ಡಿಲೀಟ್ ಹಾಗೂ ಇನ್ನು ಮುಂತಾದ ಸ್ಟೇಟ್ಮೆಂಟ್ಸ್ ಜೊತೆ ಉಪಯೋಗಿಸ್ತೀವಿ. ನಾವು ಈ ಅಪ್ಡೇಟ್ ಡಿಲೀಟ್ ನ ಮುಂದೆ ಬರೋ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ತಿಳ್ಕೊತೀವಿ. ಈಗ ವೇರ್ ಕ್ಲಾಸ್ ನ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಒಂದು ಕಸ್ಟಮರ್ ಟೇಬಲ್ ಇದೆ. ಈ ಕಸ್ಟಮರ್ ಟೇಬಲ್ ನಲ್ಲಿ 7 ರೋ ಇದೆ.
6 ಕಾಲಮ್ಸ್ಗಳಿವೆ. ನಾವು ಈ ಟೇಬಲ್ ಅನ್ನ ಯೂಸ್ ಮಾಡಿಕೊಂಡು ಇನ್ನೊಂದಿಷ್ಟು ವೇರ್ ಕ್ಲಾಸ್ ನ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಹಾಗಿದ್ರೆ ಮೊದಲಿಗೆ ನಾನು ನಿಮ್ಗೆ ಆ ಟೇಬಲ್ ನ ತೋರಿಸ್ತೀನಿ. ನಿಮಗೆ ಸೆಲೆಕ್ಟ್ ಮಾಡೋದು ಟೇಬಲ್ ನ ಹೇಗೆ ಅಂತ ಗೊತ್ತು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಗೊತ್ತು. ನೋಡಿ, ನಾನು ಈ ಸ್ಟೇಟ್ಮೆಂಟ್ ಅನ್ನ ಸ್ಮಾಲ್ ಲೆಟರ್ಸ್ ನಲ್ಲಿ ಬರೆದಿದ್ದೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್. ನಿಮಗೆ ನೀವು ಇಲ್ಲಿ ನೋಡ್ತಿರೋ ಟೇಬಲ್ ಎರಡು ಒಂದೇ. ಈ ಟೇಬಲ್ ನಲ್ಲಿ ಕಸ್ಟಮರ್ ಡೀಟೇಲ್ಸ್ ಇದೆ. ಕಸ್ಟಮರ್ ID, ಕಸ್ಟಮರ್ ನೇಮ್, ಏಜ್, ಜೆಂಡರ್, ಫೋನ್ ನಂಬರ್, ಹಾಗೆ ಅವರು ಬಿಲ್ ಮಾಡಿರುವಂತ ಬಿಲ್ ಅಮೌಂಟ್ ಇದೆ. ನೀವು ಈಗಾಗಲೇ ಈಕ್ವಲ್ ನ ಹೇಗೆ ಉಪಯೋಗಿಸೋದು ಅಂತ ನೋಡಿದ್ದೀರಾ. ಇನ್ನು ಬೇರೆ ಆಪರೇಟರ್ಗಳನ್ನ ಹೇಗೆ ಉಪಯೋಗಿಸೋದು ನೋಡೋಣ ಬನ್ನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ವೇರ್ ಸಪೋಸ್ ನನಗೆ ಏಜ್ ಗ್ರೇಟರ್ ದೆನ್ 25 ಇರೋದು ಮಾತ್ರ ನೋಡ್ಬೇಕು ಡೇಟಾ ಅಂದ್ರೆ ಏಜ್ ಗ್ರೇಟರ್ ದೆನ್ 25 ಅಂತ ಕೊಡ್ತೀನಿ. ನೀವು ಇಲ್ಲೊಂದು ಗಮನಿಸಿದ್ರೆ ನಾನು ಸ್ಟ್ರಿಂಗ್ ಮಾತ್ರ ಸಿಂಗಲ್ ಕೋಟ್ಸ್ ನಲ್ಲಿ ಕೊಟ್ಟೆ, ಆದ್ರೆ ನಂಬರ್ಸ್ಗೆ ಕೋಟ್ಸ್ ಕೊಟ್ಟಿಲ್ಲ. ಸೊ ನೀವು ನಂಬರ್ಸ್ಗೆ ಕೋಟ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಬರೀ ಕ್ಯಾರೆಕ್ಟರ್ ಹಾಗೆ ವರ್ಡ್ಸ್ ಮಾತ್ರ ನೀವು ಸಿಂಗಲ್ ಕೋಟ್ಸ್ ಅಲ್ಲಿ ಅದನ್ನ ಹಾಕ್ಬೇಕಾಗತ್ತೆ. ಸೊ ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ವೇರ್ ಏಜ್ ಇಸ್ ಗ್ರೇಟರ್ ದೆನ್ 25 ಅಂತ ರನ್ ಮಾಡಿದಾಗ ನಿಮಗೆ ಏಜ್ 25 ಗಿಂತ ಹೆಚ್ಚಾಗಿರೋ ಕಸ್ಟಮರ್ ವ್ಯಾಲ್ಯೂಸ್ ಮಾತ್ರ ಸಿಗತ್ತೆ. ಅದೇ ನಾನು ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 21 ಅಂತ ಕೊಟ್ರೆ ರಮೇಶ್, ನೀವು ಆಗ್ಲೇ ನೋಡಿದ್ರೆ 4 ವ್ಯಾಲ್ಯೂ ಮಾತ್ರ ಇತ್ತು ಗ್ರೇಟರ್ ದೆನ್ 25. ಈಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಏಜ್ ಈಕ್ವಲ್ ಟು 21 ಅಥವಾ ಏಜ್ 21 ಗಿಂತ ಹೆಚ್ಚಿರೋ ರೋಸ್ ಅನ್ನ ಡಿಸ್ಪ್ಲೇ ಮಾಡುತ್ತೆ. ಹಾಗಿದ್ರೆ ಲೆಸ್ ದೆನ್ 21 ಯಾವ್ದಾವ್ದಿದೆ? ಲೆಸ್ ದೆನ್ 21 ಅಂತ ನಾವು ನೋಡಿದ್ರೆ ಏಜ್ ಲೆಸ್ ದೆನ್ 21 ರನ್ ಮಾಡಿದಾಗ ನಮ್ಗೆ 2 ರೋ, ಗೀತಾ ಹಾಗೆ ಜೋಯಿ, ಏಜ್ 19, ಏಜ್ 15 2 ರೋ ನಮ್ಗೆ ಸಿಗತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಕೊಟ್ರೆ ಏಜ್ 25 ಇರೋ ರೋ ಕೂಡ ಏಜ್ 21 ಇರೋ ರೋ ಕೂಡ ನಮಗೆ ಆಡ್ ಆಗುತ್ತೆ. ಸೊ ಹೀಗೆ ನಾವು ಆಪರೇಟರ್ಗಳನ್ನ ಉಪಯೋಗಿಸ್ತೇವೆ. ಈಗ ಏಜ್ ನಾಟ್ ಈಕ್ವಲ್ ಟು 21 ಅಂತ ಕೊಟ್ರೆ ನಿಮಗೆ ಏಜ್ 21 ಇರೋ ರೋ ಬಿಟ್ಟು ಮಿಕ್ಕಿದ ಎಲ್ಲಾ ರೋಸ್ ಕೂಡ ಡಿಸ್ಪ್ಲೇ ಆಗತ್ತೆ. ಸೊ ನಾವು ಎಲ್ಲಾ ಕಂಪ್ಯಾರಿಸನ್ ಆಪರೇಟರ್ಸ್ ಅನ್ನ ನೋಡಿದ್ವಿ. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಂಡ್ ಮತ್ತೆ ಆರ್ ಆಪರೇಟರ್ ಹಾಗೆ ಲೈಕ್ ಅಂಡ್ ಬಿಟ್ವೀನ್ ಆಪರೇಟರ್ಸ್ ಅಂಡ್ ನಾಟ್ ಆಪರೇಟರ್ಸ್ ನ ಹೇಗೆ ಯೂಸ್ ಮಾಡೋದು ನೋಡೋಣ ಬನ್ನಿ. ವೇರ್ ಸಪೋಸ್ ನೀವು ಲೈಕ್ ಆಪರೇಟರ್ ಉಪಯೋಗಿಸ್ಬೇಕು ಅಂದ್ರೆ ವೇರ್ ಕಸ್ಟಮರ್ ನೇಮ್ ಅಂಡರ್ಸ್ಕೋರ್ ನೇಮ್ ಕೊಟ್ಟು ಲೈಕ್ ಕಸ್ಟಮರ್ ಹೆಸರು ಎ ಇಂದ ಶುರು ಆಗೋದು ನೋಡ್ಬೇಕಾದ್ರೆ ಎ ಅಂತ ಕೊಟ್ಟು ಈ ಪರ್ಸೆಂಟೇಜ್ ಸಿಂಬಲ್ ಅನ್ನ ಕೊಟ್ರೆ ಈಗ ರನ್ ಮಾಡಿದ್ರೆ ನಮಗೆ ಅಜಯ್ ಅನ್ನೋ ಒಂದು ಕಸ್ಟಮರ್ ರೆಕಾರ್ಡ್ ಮಾತ್ರ ಸಿಗತ್ತೆ. ಅದೇ ನಿಮ್ಗೆ ಜೆ ಇಂದ ಶುರು ಆಗೋ ಕಸ್ಟಮರ್ ನೇಮ್ ನೋಡ್ಬೇಕು ಅಂದ್ರೆ ಜೆ ಪರ್ಸೆಂಟೇಜ್ ಅಂತ ಕೊಟ್ರೆ ಜೋಯಿ ಅಂತ ಬರುತ್ತೆ. ಜೋಯಿ ಶುರು ಆಗೋದು ಜೆ ಇಂದ. ಹಾಗೆ ಎ ಇಂದ ಎಂಡ್ ಆಗ್ತಿರೋ ಕಸ್ಟಮರ್ಸ್ ಯಾರು? ಹೆಸರು ಎ ಇಂದ ಎಂಡ್ ಆಗ್ತಿರೋ ಕಸ್ಟಮರ್ಸ್ ಹೆಸರು ಯಾವುದು? ಯಾರೂ ಇಲ್ಲ. ಸೊ ನೀವು ಇಲ್ಲಿ ಗಮನಿಸಬೇಕಾಗಿರೋದು ಪ್ಯಾಟರ್ನ್ ಒಳಗಡೆ ಸಿಂಗಲ್ ಕೋಟ್ಸ್ ನ ಒಳಗಡೆ ಇದು ಕೇಸ್ ಸೆನ್ಸಿಟಿವ್. ಹಾಗಾಗಿ ನಾವು ಸ್ಮಾಲ್ ಎ ಅನ್ನು ಉಪಯೋಗಿಸಿದ್ರೆ
ನಿಮಗಿಲ್ಲಿ ಗೀತಾ, ದಿವ್ಯಾ, ಮಾನಿಕಾ ಸಿಗತ್ತೆ. ನೀವು ಈ ಸಿಂಗಲ್ ಕೋಟ್ಸ್ ಒಳಗಡೆ ಇದು ಕೇಸ್ ಸೆನ್ಸಿಟಿವ್, ಇಲ್ಲಿ ಏನಿರುತ್ತೆ ವ್ಯಾಲ್ಯೂಸ್ ಅದೇ ವ್ಯಾಲ್ಯೂ ಅನ್ನ ನೀವಲ್ಲಿ ಉಪಯೋಗಿಸ್ಬೇಕಾಗತ್ತೆ. ಈಗ ನಾವು ಲೈಕ್ ಆಪರೇಟರ್ ನ ಕೂಡ ನೋಡಿದ್ವಿ. ಬಿಟ್ವೀನ್ ಆಪರೇಟರ್ ನ ಹೇಗೆ ನೋಡೋದು? ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ವೇರ್, ಈಗ ನಿಮಗೆ ಬಿಲ್ ಅಮೌಂಟ್ ಒಂದು ಯಾರಾದ್ರೂ 10,000ಕ್ಕಿಂತ ಹೆಚ್ಚು ಹಾಗೆ 20,000ಕ್ಕಿಂತ ಕಮ್ಮಿ ಯಾರ್ಯಾರು ಬಿಲ್ ಮಾಡಿದ್ದಾರೆ ಆ ತರ ನೋಡ್ಬೇಕು ಅಂತಿದ್ರೆ ಬಿಲ್ ಅಮೌಂಟ್ ಕಾಲಮ್ ಮೇಲೆ ಫಿಲ್ಟರ್ ಮಾಡಬೇಕು. ಬಿಲ್ ಅಮೌಂಟ್ ಬಿಟ್ವೀನ್ 10,000 and 20,000 ಅಂತ ಕೊಟ್ರೆ ಬಿಲ್ ಅಮೌಂಟ್, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ನಾವು ಕಾಲಮ್ ನೇಮ್ಸ್ ನ ಎಕ್ಸಾಕ್ಟ್ ಆಗಿ ಕೊಡಬೇಕು. ಕೊಟ್ಟಾಗ ನಮಗೆ 2 ರೋ ಬಂದಿದೆ. ರಮೇಶ್ ಬಿಲ್ ಅಮೌಂಟ್ 15,000 ಹಾಗೆ ದಿವ್ಯಾ ಬಿಲ್ ಅಮೌಂಟ್ 20,000. ನಾವು ಹೀಗೆ ಬಿಟ್ವೀನ್ ನ ಯೂಸ್ ಮಾಡ್ಕೋಬಹುದು. ಬಿಟ್ವೀನ್ಗೆ ಇನ್ನೊಂದು ಎಕ್ಸಾಂಪಲ್ ನೋಡೋ ಹಾಗಿದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ವೇರ್ ಏಜ್ ಬಿಟ್ವೀನ್ 30 to 50. 30 and 50. ಇದನ್ನ ರನ್ ಮಾಡಿದ್ರೆ ನಮ್ಗೆ 2 ರೋ ಬರುತ್ತೆ, ಅಜಯ್ ಹಾಗೆ ದಿವ್ಯಾ. ಸೊ ನಾವೀಗ ಬಿಟ್ವೀನ್ ಕೂಡ ನೋಡಿದ್ವಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ವೇರ್ ಏಜ್ ಇನ್ ಅಂತ ಕೊಟ್ರೆ ಒಂದು ಲಿಸ್ಟ್ ಆಫ್ ವ್ಯಾಲ್ಯೂಸ್ ನಾವಿಲ್ಲಿ ಹಾಕಿದ್ರೆ 21, 22, 23, 24, 25. ಈ ಏಜಸ್ ಅಲ್ಲಿ ಇರುವಂತದ್ದು ಯಾರಾದ್ರೂ ಇದ್ರೆ ಅವ್ರನ್ನ ಮಾತ್ರ ನಾವು ಡಿಸ್ಪ್ಲೇ ಮಾಡ್ಬೇಕು. ಅಂದ್ರೆ ಏಜ್ ಇನ್ ಅಂತ ಒಂದು ಲಿಸ್ಟ್ ಆಫ್ ವ್ಯಾಲ್ಯೂಸ್ ಹಾಕಿ ಇದನ್ನ ರನ್ ಮಾಡಿದ್ರೆ ನಮಗೆ ಒಂದೇ ಒಂದು ರೆಕಾರ್ಡ್ ಬರುತ್ತೆ 21. ಯಾಕಂದ್ರೆ 22, 23, 24, 25 ಅಲ್ಲಿ ಇರೋ ಯಾವುದೇ ರೆಕಾರ್ಡ್ಸ್ ನಮ್ಮ ಟೇಬಲ್ ಅಲ್ಲಿ ಇಲ್ಲ. ಸೊ ಹೀಗೆ ನಾವು ಇನ್ ಅನ್ನೋ ಆಪರೇಟರ್ನ ಯೂಸ್ ಮಾಡಬಹುದು. ಹಾಗಿದೆ ಅಂಡ್ ಆರ್ ಆಪರೇಟರ್ಸ್ ಯೂಸ್ ಮಾಡೋದು ಹೇಗೆ? ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಮತ್ತೆ ಅದೇ ಟೇಬಲ್ ಅಲ್ಲಿ ವೇರ್ ಫಾರ್ ಎಕ್ಸಾಂಪಲ್ ನಮಗೀಗ 20,000ಕ್ಕಿಂತ ಹೆಚ್ಚು ಬಿಲ್ ಮಾಡಿರೋ ಮೇಲ್ ಕಸ್ಟಮರ್ಸ್ ಯಾರು ಅಂತ ನೋಡ್ಬೇಕು ಅಂದ್ರೆ ನಮ್ಗೆ ಇಲ್ಲಿ 2 ಕಂಡೀಷನ್ ಇದೆ. ಒಂದು ಕಂಡೀಷನ್ ಬಿಲ್ ಅಮೌಂಟ್ ಮೇಲೆ 20,000ಕ್ಕಿಂತ ಹೆಚ್ಚು ಬಿಲ್ ಮಾಡಿರೋದು, ಹಾಗೆ ಅವರು ಮೇಲ್ ಆಗಿರ್ಬೇಕು, ಅವರ ಜೆಂಡರ್ ಮೇಲ್ ಆಗಿರ್ಬೇಕು. ಸೊ ನಾವು ಜೆಂಡರ್ ಕಾಲಮ್ ಹಾಗೆ ಬಿಲ್ ಅಮೌಂಟ್ ಕಾಲಮ್ 2ರ ಮೇಲೂ ಫಿಲ್ಟರ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಜೆಂಡರ್ ಇಸ್ ಈಕ್ವಲ್ ಟು ಮೇಲ್. ನಮ್ಗೆ ಇಲ್ಲಿ 2 ಕಂಡೀಷನ್ ಟ್ರೂ ಆಗ್ಬೇಕಾಗಿರೋದ್ರಿಂದ ಆಂಡ್ ಅನ್ನ ಉಪಯೋಗಿಸ್ತೀವಿ. ಅಂಡ್ ಬಿಲ್ ಅಮೌಂಟ್ is greater than 20,000. ಬಿಲ್ ಅಮೌಂಟ್ 20,000ಕ್ಕಿಂತ ಹೆಚ್ಚಿರಬೇಕು, ಹಾಗೆ ಅವರು ಮೇಲ್ ಕಸ್ಟಮರ್ ಆಗಿರ್ಬೇಕು. ಹೀಗಿದ್ದಾಗ ನಾವು 2 ಕಂಡೀಷನ್ ಅನ್ನ ಸ್ಪೆಸಿಫೈ ಮಾಡಿ ಮಧ್ಯ ಆಂಡ್ ಅನ್ನ ಕೊಟ್ಟು ರನ್ ಮಾಡಿದ್ರೆ ನಮಗೆ ಒಂದು ರೆಕಾರ್ಡ್ ಬಂತು, ಇವರ ಬಿಲ್ ಅಮೌಂಟ್ ಗ್ರೇಟರ್ ದನ್ 20,000 ಹಾಗೆ ಮೇಲ್ ಆಗಿದ್ದಾರೆ. ಹಾಗೆ ನಾವು ಜೆಂಡರ್ ಮೇಲ್ ನೋಡಿ ಯಾರ್ದು ಬಿಲ್ ಅಮೌಂಟ್ ಲೆಸ್ ದೆನ್ 20,000 ಇದೆ ನೋಡ್ಬೇಕು ಅಂತಂದ್ರೆ ಅದೇ ಕಂಡೀಷನ್ ಅಲ್ಲಿ ನಾನು ಗ್ರೇಟರ್ ದೆನ್ ಲೆಸ್ ದೆನ್ ಮಾಡಿ ರನ್ ಮಾಡಿದ್ರೆ ನಮಗೆ 3 ರೆಕಾರ್ಡ್ಸ್ ಬರುತ್ತೆ. ರಮೇಶ್, ಜೋಯಿ, ಫರ್ಹಾನ್ ಈ 3 ಮೇಲ್ ಕಸ್ಟಮರ್ಸ್, ಹಾಗೆ ಅವರ ಬಿಲ್ ಅಮೌಂಟ್ 20,000ಕ್ಕಿಂತ ಕಡಿಮೆ ಇದೆ. ಈಗ ನಾವು ಆಂಡ್ ಆಪರೇಟರ್ ನೋಡಿದ್ವಿ. ಆರ್ ಆಪರೇಟರ್ ನ ಹೇಗೆ ಯೂಸ್ ಮಾಡೋದು ನೋಡೋಣ. ಆರ್ ಆಪರೇಟರ್
ಈ ಎರಡು ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಟ್ರೂ ಆದ್ರೂ ಕೂಡ ಆ ರೆಕಾರ್ಡ್ಸ್ ನ ಡಿಸ್ಪ್ಲೇ ಮಾಡುತ್ತೆ. ಅಂದ್ರೆ ನೋಡಿ, ಈಗ ಜೆಂಡರ್ ಇಸ್ ಈಕ್ವಲ್ ಟು ಮೇಲ್ ಆರ್ ಏಜ್ ಗ್ರೇಟರ್ ದೆನ್ 35 ಅಂತ ಕೊಟ್ರೆ ಈ ರೆಕಾರ್ಡ್ ಪ್ರಕಾರ ಏಜ್ 35 ಹೆಚ್ಚಾಗಿರೋದು ಅಥವಾ ಜೆಂಡರ್ ಮೇಲ್ ಇರೋದು ಡಿಸ್ಪ್ಲೇ ಮಾಡುತ್ತೆ. ಇದನ್ನ ರನ್ ಮಾಡಿದ್ರೆ ನೋಡಿ, ಏಜ್ 35 ಇದ್ರು ಓಕೆ ಅಥವಾ ಜೆಂಡರ್ ಮೇಲ್ ಇದ್ರು ಓಕೆ, ಇದನ್ನ ಡಿಸ್ಪ್ಲೇ ಮಾಡುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ಆರ್ ಕಂಡೀಷನ್ಗೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ವೇರ್ ಬಿಲ್ ಅಮೌಂಟ್ ಈಸ್ ಲೆಸ್ ದೆನ್ 1000 rupees ಆರ್ ಏಜ್ ಇಸ್ ಲೆಸ್ ದೆನ್ 20 ಅಂತ ಕೊಟ್ರೆ ಬಿಲ್ ಅಮೌಂಟ್ 1000ಕ್ಕಿಂತ ಕಡಿಮೆ ಅಥವಾ ಏಜ್ 20ಕ್ಕಿಂತ ಕಡಿಮೆ ಇರೋದು ನಾವು ಕೊಟ್ರೆ ನೋಡಿ, ಇವ್ರದ್ದು ಬಿಲ್ ಅಮೌಂಟ್ 1000ಕ್ಕಿಂತ ಕಡಿಮೆ ಇರೋದು ಯಾರು? ಫರ್ಹಾನ್, ಅವ್ರದ್ದು ಬಂದಿದೆ. ಅಂಡ್ ಏಜ್ 20ಕ್ಕಿಂತ ಕಮ್ಮಿ ಇರೋದು ಗೀತಾ ಅಂಡ್ ಜೋಯಿ, ಅವ್ರ ರೆಕಾರ್ಡ್ ಕೂಡ ಬಂದಿದೆ. ಇವೆರಡರಲ್ಲಿ ಯಾವ ಕಂಡೀಷನ್ ಒಂದು ಕಂಡೀಷನ್ ಟ್ರೂ ಆದ್ರೂ ಸಹ ಆ ರೆಕಾರ್ಡ್ ಬರುತ್ತೆ. ಸೊ ಈಗ ನಾವು ಎಲ್ಲಾ ಆಪರೇಟರ್ಗಳನ್ನ ನೋಡಿದ್ವಿ. ಇನ್ ಆಪರೇಟರ್ ನ ನೋಡಿದೀವಿ, ಆಂಡ್ ಆಪರೇಟರ್ ನ ನೋಡಿದೀವಿ, ಹಾಗೆ ಎಲ್ಲಾ ರೀತಿಯ ಕಂಪ್ಯಾರಿಸನ್ ಆಪರೇಟರ್ಸ್ ನ ನೋಡಿದ್ವಿ. ನಾಟ್ ಆಪರೇಟರ್ ನ ಯೂಸ್ ಮಾಡೋದು ಹೇಗೆ? ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ವೇರ್ ಏಜ್, ಆಗ್ಲೇ ನೋಡಿದ್ವಿ ಎಕ್ಸಾಂಪಲ್, ಏಜ್ ಇನ್ 22, 23, 24, 25 ಕೊಟ್ವಿ. ಏಜ್ ನಾಟ್ ಇನ್ ಅಂತ ಕೊಟ್ರೆ ಏನ್ ಬರುತ್ತೆ ನೋಡಿ, 21, 22, 23, 24, 25. ಇದನ್ನ ಕೊಟ್ಟು ನಾನು ರನ್ ಮಾಡಿದಾಗ ನಮಗೆ 1, 2, 3, 4, 5, 6 ರೆಕಾರ್ಡ್ ಬಂದಿದೆ. ಏಜ್ 21 ಅನ್ನೋದು ಬಿಟ್ಟು ಮಿಕ್ಕಿದ ರೆಕಾರ್ಡ್ಸ್ ಎಲ್ಲಾನು ಬಂದಿದೆ. ಈ ಲಿಸ್ಟ್ ಅಲ್ಲಿ ಇಲ್ದಿರೋ ಏಜ್ ಅಂದ್ರೆ ಏಜ್ 21 ನಾಟ್ ಇನ್, ಈ ಲಿಸ್ಟ್ ಅಲ್ಲಿ ಇಲ್ದಿರೋದೆಲ್ಲ ಬಿಟ್ಟು ನಮ್ಗಿಲ್ಲಿ ಬರುತ್ತೆ. ಸಪೋಸ್ ನಾನೀಗ ಇದನ್ನ ಚೇಂಜ್ ಮಾಡಿ ಏಜ್, ನಮ್ಮ ಟೇಬಲ್ ನಲ್ಲಿರೋ ಏಜ್ 21, 35 ಹಾಗೆ 19, 15 ಹಾಗೂ 40 ಅಂತ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಇದನ್ನ ನಾನು ರನ್ ಮಾಡಿದ್ರೆ ಈ ಏಜ್ ಕಸ್ಟಮರ್ಸ್ ಬಿಟ್ಟು ಮಿಕ್ಕಿದ್ದೆಲ್ಲ ಡಿಸ್ಪ್ಲೇ ಆಗುತ್ತೆ. 54 and 62 ಏಜಸ್ ಇರೋ 2 ಕಸ್ಟಮರ್ ಡಿಸ್ಪ್ಲೇ ಆಯ್ತು. ನಿಮಗೆ ಈ ನಾಟ್ ನ ಪ್ರಾಮುಖ್ಯತೆಯನ್ನು ತೋರ್ಸೋಕೆ ಈಗ ನಾಟ್ ತೆಗೆದು ಬಿಡ್ತೀನಿ ನೋಡಿ. ಏಜ್ ಇನ್ ಅಂತ ಕೊಟ್ರೆ ಈ ಲಿಸ್ಟ್ ಅಲ್ಲಿರೋ ಏಜಸ್ ಅವ್ರದ್ದು ಮಾತ್ರ ತೋರಿಸುತ್ತೆ, ಈ ಲಿಸ್ಟ್ ಅಲ್ಲಿ ಇಲ್ದಿರೋ ಏಜಸ್ ತೋರಿಸೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ನಾಟ್ ನ ನೆಗೇಟ್ ಆಪರೇಟರ್ ಅಂತ ಕರಿತೀವಿ. ನಾಟ್ ಇನ್ ದಟ್ ಲಿಸ್ಟ್, ಆ ಲಿಸ್ಟ್ ಅಲ್ಲಿ ಇಲ್ದಿರೋ ಏಜಸ್ 54 and 62 ಅನ್ನು ತೋರಿಸಿದೆ. ಹಾಗಿದ್ರೆ ನಾವು ಇಷ್ಟೊತ್ತು ಕಲ್ತಿದರ ಒಂದು ಸಮ್ಮರಿಯನ್ನು ನೋಡೋಣ ಬನ್ನಿ. ಸೆಲೆಕ್ಟ್ ಸ್ಟೇಟ್ಮೆಂಟ್ ಇಸ್ ಯೂಸ್ ಟು ರಿಟ್ರೀವ್ ಡೇಟಾ ಫ್ರಮ್ ದ ಡೇಟಾಬೇಸ್. ಸೆಲೆಕ್ಟ್ ಸ್ಟೇಟ್ಮೆಂಟ್ ನ ನಾವು ಡೇಟಾಬೇಸ್ ನಿಂದ ಡೇಟಾವನ್ನ ರಿಟ್ರೀವ್ ಮಾಡ್ಲಿಕ್ಕೆ, ರೀಡ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ. ಸೆಲೆಕ್ಟ್ ಡಿಸ್ಟಿಂಕ್ಟ್ ಇಸ್ ಯೂಸ್ ಟು ರಿಟರ್ನ್ ಓನ್ಲಿ ದ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಫ್ರಮ್ ದ ಟೇಬಲ್. ನಮ್ಗೆ ಟೇಬಲ್ ನಿಂದ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಅಥವಾ ಡಿಫರೆಂಟ್ ವ್ಯಾಲ್ಯೂಸ್ ಅನ್ನ ರಿಟ್ರೀವ್ ಮಾಡಬೇಕು ಅಂತಿದ್ರೆ ನಾವು ಸೆಲೆಕ್ಟ್ ಡಿಸ್ಟಿಂಕ್ಟ್ ಅನ್ನ ಉಪಯೋಗಿಸ್ತೀವಿ. ಬೇಸಿಕಲಿ ನಾವು ಸೆಲೆಕ್ಟ್ ಡಿಸ್ಟಿಂಕ್ಟ್ ಅನ್ನು ಉಪಯೋಗಿಸಿದಾಗ ನಮಗೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಸಿಗೋದಿಲ್ಲ. ಸೆಲೆಕ್ಟ್ ಕೌಂಟ್ ಫಂಕ್ಷನ್ ಇಸ್ ಯೂಸ್ ಟು ರಿಟರ್ನ್ ನಂಬರ್ ಆಫ್ ರೋಸ್ ಇನ್ ಅ ಕ್ವೇರಿ. ನಾವೊಂದು ಪರ್ಟಿಕ್ಯುಲರ್ ಕ್ವೇರಿಯನ್ನು ರನ್ ಮಾಡಿದಾಗ ಅಥವಾ ಒಂದು ಟೇಬಲ್ ಅಲ್ಲಿ ಎಷ್ಟು ರೋಸ್ ಇದೆ ಅಂತ ತಿಳ್ಕೊಳ್ಳಬೇಕಾದ್ರೆ ಸೆಲೆಕ್ಟ್ ಕೌಂಟ್ ಫಂಕ್ಷನ್ ನ ಯೂಸ್ ಮಾಡ್ತೇವೆ. ವೇರ್ ಕ್ಲಾಸ್ ಇಸ್ ಯೂಸ್ ಟು ಫಿಲ್ಟರ್ ರೆಕಾರ್ಡ್ಸ್ ಬೇಸ್ಡ್ ಆನ್ ಅ ಕಂಡೀಷನ್.
ನಾವು ನಮ್ಮ ಟೇಬಲ್ ಅಲ್ಲಿರೋ ಡೇಟಾ ಅಲ್ಲಿ ಕೆಲವೊಂದು ರೆಕಾರ್ಡ್ಸ್ ನ ಫಿಲ್ಟರ್ ಮಾಡಬೇಕು. ಅಂದ್ರೆ ಒಂದು ಕಂಡೀಷನ್ ಮೇಲೆ ಕೆಲವೊಂದು ರೆಕಾರ್ಡ್ಸ್ ನ ಡಿಸ್ಪ್ಲೇ ಮಾಡಬಾರ್ದು ಅಥವಾ ಮಾಡಬೇಕು ಬರೀ ಅಷ್ಟೇ ರೆಕಾರ್ಡ್ಸ್ ನ ಅಂತಂದ್ರೆ ನಾವು ವೇರ್ ಕ್ಲಾಸ್ ನ ಫಿಲ್ಟರ್ ಆಗಿ ಉಪಯೋಗಿಸ್ತೇವೆ. Alias name is a temporary name given to a column or a table in a query. ನಾವೊಂದು ಕಾಲಮ್ಗೆ ಅಥವಾ ಟೇಬಲ್ಗೆ ಅದರ ರೀಡಬಿಲಿಟಿಯನ್ನ ಹೆಚ್ಚಿಸಲಿಕ್ಕೆ ಅಂದ್ರೆ ಓದ್ಲಿಕ್ಕೆ ಆ ಟೇಬಲ್ ನೇಮ್ ಅಥವಾ ಕಾಲಮ್ ನೇಮ್ ಈಸಿ ಮಾಡ್ಲಿಕ್ಕೋಸ್ಕರ ಅದಕ್ಕೊಂದು ಅಲಿಯಾಸ್ ನೇಮ್ ಅನ್ನ ಕೊಡ್ತೇವೆ. ಇದು SQL ಫಂಡಮೆಂಟಲ್ಸ್ 2 ನ ಭಾಗವಾಗಿತ್ತು. ನಾವು ಮುಂದಿನ ಮಾಡ್ಯೂಲ್ ನಲ್ಲಿ SQL ಅಗ್ರಿಗೇಟ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊತೀವಿ. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ನ ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.